ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಇಲ್ಲೊಂದು ಸಂವಿಧಾನವನ್ನ ರಚನೆ ಮಾಡಬೇಕು, ಆ ಸಂವಿಧಾನದ ಮೂಲಕ ಈ ಭಾರತ ಮುಂದುವರಿಯಬೇಕು ಅಂತ ಹೇಳಿ ಕನಸು ಕಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನು ರಚಿಸಿ ಆ ಕರಡು ಸಮಿತಿಯ ನೇತೃತ್ವವನ್ನು ವಹಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಭಾರತ ಮಾತ್ರವಲ್ಲ, ವಿಶ್ವದ ನಾನಾ ಕಡೆಗಳಿಗೆ ಸಂಚರಿಸಿದ್ರು. ಅಮೆರಿಕಕ್ಕೆ ಹೋದ್ರು. ಅಮೆರಿಕದಲ್ಲಿ 1717ರಲ್ಲಿ ಕ್ರಾಂತಿಯುಂಟಾದ ಆ ಘೋಷವಾಕ್ಯವನ್ನು ಕೂಡ ಪಡೆದುಕೊಂಡ್ರು. ಅದೇ ರೀತಿಯಲ್ಲಿ 1784ರಲ್ಲಿ ಫ್ರೆಂಚ್ ಕ್ರಾಂತಿ ಆದಾಗ, ಅದೇ ರೀತಿಯಲ್ಲಿ ರಷ್ಯಾ ಕ್ರಾಂತಿ ಉಂಟಾದಾಗ ಮಾತ್ರವಲ್ಲ, 1948ರಲ್ಲಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ರಕ್ಷಣೆಯ ಘೋಷಣೆ ಅವುಗಳೆಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಸಂವಿಧಾನವನ್ನ ರಚನೆ ಮಾಡಿದ್ರು. ಆ ಸಂವಿಧಾನವನ್ನ ರಚನೆ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪರಂಪರೆಯನ್ನು ಉಳಿಕೊಳ್ಳುವಂತಹ ಈ ಸಂವಿಧಾನವನ್ನ 1949 ನವೆಂಬರ್ 26ರಂದು ಅದನ್ನು ಶಾಸನ ಸಭೆಯಲ್ಲಿ ಅಂಗೀಕರಿಸಿಕೊಂಡು 1950 ಜನವರಿ 26ರಂದು ಈ ಸಂವಿಧಾನವನ್ನ ರಚನೆಯನ್ನ ಮಾಡಿದ್ರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನಾವು ಅಭಿಮಾನ ಪೂರ್ವಕ